ನಡಿ. ಅಯ್ಯೋ ಥು, ಇಷ್ಟು ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಬೇಕು ಅಂತ ನೋಡಿದ್ಯಾ ಕರ್ಮ ಎಷ್ಟು ಸ್ಟ್ರಾಂಗ್ ಅಂತ. ನೀನ್ ಮಾಡಿರೋ ತಪ್ಪುಗಳೇ ನಿನ್ನನ್ನು ತಗೊಂಡು ಇಲ್ಲಿಗೆ ನಿಲ್ಸಿದೆ. ಹೌದು, ನಿನ್ ಮೇಲ್ ಕರುಣೆ ತೋರಿಸಿ ಅದಕ್ಕೆ ಮನೇಲಿರೋದಕ್ಕೆ ಜಾಗ ಕೊಟ್ಟಿದ್ದು. ಆದ್ರೆ ನೀನ್ ಪ್ರೂವ್ ಮಾಡ್ಕೊಂಬಿಟ್ಟೆ ನಿನ್ ಜಾಗ ಇದೆ ಅಂತ. ಅಲ್ವೇ ಮಾಯಮ್ಮ, ಯಾರಾದ್ರೂ ಒಂದ್ ಗ್ಲಾಸ್ ನೀರ್ ಕೊಟ್ರೆ ಅವ್ರನ್ನ ಯಾವಾಗ್ಲೂ ನೆನ್ಪು ಮಾಡ್ಕೊಂಡಿರ್ತೀವಿ. ಅಂತದಲ್ಲಿ ನಮ್ ಸೇವಂತಿ ನಿನ್ಗೆ ಎಷ್ಟು ಸಹಾಯ ಮಾಡಿದಾಳೆ. ನೀನ್ ಒಂದ್ ಸ್ವಲ್ಪನೂ ನಿಯತ್ತೆ ಇಲ್ವೇನೆ? ಥೂ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅದ್ಕೆ ಇವಳಿಗಿಷ್ಟು ಸಾಲದು. ನಾನು ಹೇಳ್ದಾಗೆ ಇವಳನ್ನ ಪೊಲೀಸ್ಗೆ ಹಿಡ್ಕೊಳ್ಳೋಣ. ಇವಳನ್ನ ಒದ್ದು ಒಳಗಾಗ್ತಾರೆ. ಬೇಡ ಅಶ್ವಿನ್, ಇವಳಿಗೆ ಇಲ್ಲಾಗಿರೋ ಅವಮಾನ ಶಿಕ್ಷೆಗಳೇ ಸಾಕು. ಏನೇ ಮುಖ ನೋಡ್ತಾ ಇದೀಯಾ? ಅಶ್ವಿನ್ ಹೇಳಿದ ಹಾಗೆ ನಿನ್ನ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ಬೇಕಾಗಿತ್ತು. ಆದ್ರೆ ನಾನ್ ಹಾಗೆ ಮಾಡಲ್ಲ. ನಿನ್ಗೆ ಬದುಕೋದಕ್ಕೆ ಇನ್ನೊಂದು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲಾದ್ರೂ ಹೋಗಿ ನಿಯತ್ತಾಗಿ ಬದುಕು. ಉಳಿದಿರೋ 4-6 ದಿನಾನಾದ್ರೂ ಬೇರೆಯವ್ರಿಗೆ ಒಳ್ಳೇದ್ ಮಾಡು. ಅದನ್ನ ಬಿಟ್ಟು ಮತ್ತೆ ಏನಾದ್ರೂ ಇಂಥ ಕಂತ್ರಿ ಕೆಲಸ ಮಾಡೋದಕ್ಕೆ ಕೈ ಹಾಕಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನು ಏನ್ ಕೆಳಗಡೆ ಬಿದ್ದು ಪೋಸ್ ಕೊಡ್ತಾ ಇದ್ಯಾ? ಎದ್ದೇಳೆ, ತೊಳ್ಗೆ ಇಲ್ಲಿಂದ. ಆ ನಿನ್ನ ಮಾಟಗಾತಿಗೆ ಹೇಳು, ದೈವ ಶಕ್ತಿ ಮುಂದೆ ದುಷ್ಟಶಕ್ತಿಗೆ ಯಾವತ್ತಿದ್ರೂ ಸೋಲೆ ಅಂತ. ರಾಕ್ಷಸರು ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ಅವ್ರಿಗೆ ಸಾವೇ ಬರ್ದೇ ಇರೋ ಥರ ವರ ಕೇಳ್ಕೊಂಡ್ ಬಂದ್ರು, ದೇವತೆಗಳ ಬುದ್ಧಿಶಕ್ತಿ ಮುಂದೆ ಅವರು ಬದುಕುಳಿಲಿಲ್ಲ. ಸತ್ತು ಮಣ್ಣಾದ್ರು. ಇದು ಕೂಡ ಅದೇ ರೀತಿ. ನಾನು ಅವತ್ತೇ ನಿಮ್ಗೆ ಹೇಳಿದೆ ಅದಕ್ಕೆ, ನೀವು ನನ್ನ ಮಾತು ನಂಬಲಿಲ್ಲ. ಸತ್ಯ ಈಗ್ಲಾದ್ರೂ ನಿಜ ಏನು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ಅದಕ್ಕೆ ಇವಾಗ ನೀವು ಇವಳಿಗೆ ಮಾಡಿರೋದು ಸರಿಯಾಗೇ ಇದೆ. ಏ ಸೇವಂತಿ, ಎಲ್ಲ ನಿನ್ನಿಂದನೇ ಕಡೆ ಆಗಿದ್ದು. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಸೇವಂತಿ, ಇದೇ ಕೊನೆ. ಇನ್ಯಾರಿಗೋ ಸಹಾಯ ಮಾಡ್ತೀನಿ ಅಂತ ಮನೆ ಕರ್ಕೊಂಡ್ ಬರೋದಕ್ಕೆ ಹೋಗ್ಬೇಡ. ಎಂತೆಂತ ಹುಳುಗಳು ಸೇರ್ಕೊಳ್ಳುತ್ತೆ ಯಾರು ಗೊತ್ತಾ? ಹೌದು, ಇದು ಸಾಮಾನ್ಯ ಹುಳ ಅಲ್ಲ. ಬಿಟ್ರೆ ಇಡೀ ಮನೆನೇ ತಿನ್ನೋ ಅಂತ ಕೆಟ್ಟು ಹುಳ. ಪಾಪಿ, ನನಗಂತೂ ಒಂದೊಂದಲ್ಲ ಇವಳು ಕಾಟ ಕೊಟ್ಟಿರೋದು. ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲೇ ನಿಂತಿದ್ಯಾ? ತೊಳ್ಗೋ ಇಲ್ಲಿಂದ. ಏಯ್, ನೀನೇ ಮರ್ಯಾದೆಯಿಂದ ಹೋಗ್ತೀಯಾ ಇಲ್ಲ ಗೇಟಿಂದನೂ ಆಚೆ ತಳ್ಳಬೇಕಾ?